ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಏನಿವತ್ತು ಕಿತ್ತೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಳಗಾವಿಯ ಒಂದ್ ರೀತಿ ಧಾರವಾಡ, ಕಿತ್ತೂರು, ಬೆಳಗಾವಿ ಒಂದ್ ರೀತಿ ಹೊಸ ಬ್ರಾಡ್ ಗೇಜ್ ರೈಲ್ವೆ ಯೋಜನೆ ಇಡಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ, ರಾಜ್ಯ ಸರ್ಕಾರದ ಒಂದು ಸಹಯೋಗದಲ್ಲಿ ಭೂ ಸ್ವಾಧೀನ ಇದ್ ಮಾಡ್ಕೊಂಡ್ರು. ಎಲ್ಲ ಒಂದ್ ಕಡೆ ರೈತರುಗಳಿಗೆ ಸಾಕಷ್ಟು ಆ ಕಡೆ ವ್ಯಾಪ್ತಿಲಿ ಏನು ರೈಲ್ವೆ ಯೋಜನೆ ಬರ್ತಕ್ಕಂತ ವ್ಯಾಪ್ತಿಲಿ ಬರ್ತಕ್ಕಂತ ರೈತರ ಗ್ರಾಮಗಳ ಹೊಲಗಳಿಗೆ ನಿರೀಕ್ಷೆಗೆ ತಕ್ಕಂತೆ ಅವ್ರಿಗೆ ಸಾಕಷ್ಟು ಒಂದ್ ರೀತಿ ಏನು ಬೆಂಬಲ ಬೆಲೆ ಕೊಟ್ಟಿಲ್ಲ ಆ ಭೂಮಿಗೆ ಅಂತಕ್ಕಂತ ಒಂದು ಇದ್ರಡಿ ಸಾಕಷ್ಟು ಒಂದ್ ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾವ್ರೆ. ಇಂಥ ಸಂದರ್ಭದಲ್ಲಿ ಇವತ್ತು ಒಂದ್ ರೀತಿ ಹಿರೇಬಗೋಡಿ ಒಂದ್ ರೀತಿ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ರೈತಾಪಿ ವರ್ಗದ ಒಂದ್ ರೀತಿ ಮುಖಂಡರು ನೇತೃತ್ವದಲ್ಲಿ ಎಲ್ಲ ಒಂದ್ ರೀತಿ ರೈತರುಗಳು ಕೂಡಿ ಒಂದ್ ರೀತಿ ಸಮಾಲೋಚನೆ ಮಾಡ್ತಾವ್ರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ರೈತರುಗಳು ಅಸಮಾಧಾನ ಏನೋ, ರೈತರುಗಳ ಅಭಿಪ್ರಾಯ ಏನೋ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ, ಬನ್ನಿ ವೀಕ್ಷಕರೇ. ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ ಯೋಜನೆಗೆ ಭೂಮಿ ಕೊಟ್ಟ ರೈತರಿಗೆ ಅನ್ಯಾಯ. ಧಾರವಾಡ ಕಿತ್ತೂರು ಬೆಳಗಾವಿ ಮಾರ್ಗದ ಬ್ರಾಡ್ಗೇಜ್ ರೈಲ್ವೆ ಯೋಜನೆಗೆ ಭೂಮಿ ಕೊಟ್ಟ ರೈತರಿಗೆ ಅನ್ಯಾಯವಾಯಿತೆ ಎಂಬ ಸಂಶಯ ಕಾಡುತ್ತಿದೆ. ನಿನ್ನೆ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಪಟ್ಟಣದ ಪಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಭೂಮಿ ಕೊಟ್ಟ ರೈತರ ಸಭೆ ನಡೆದಿದ್ದು, ಈ ಸಭೆಯಲ್ಲಿ ಸೇರಿದ ಅನ್ಯಾಯಕ್ಕೆ ಒಳಗಾದ ರೈತರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ನಡೆಸಿ ಮಾತನಾಡಿದರು. ಇಲ್ಲಿ ಜನರು ತಮ್ಮ ಅಳಲನ್ನು ತೋಡಿಕೊಂಡು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ರೈತ ಪರ ಸಂಘಟನೆಗಳು ಮುಖಂಡರು ಆದ ಚೋನಪ್ಪ ಪೂಜೇರಿ, ಎಸಿಪಿ ಗಂಗಾಧರ್, ತಹಸೀಲ್ದಾರ್ ಹನುಮಂತ ಶಿರಹಟ್ಟಿ, ಸುರೇಶ್ ಅಂಗಡಿ ಸಹೋದರರು ಸೇರಿದಂತೆ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ನಮ್ದ ಹುಲಿಕಟ್ಟಿ ಹದ್ದಿ ಒಳಗ ಬರ್ತೈತ್ರಿ. ಆ ಹುಲಿಕಟ್ಟಿ ಹದ್ದಿ ಒಳಗ 35 ಲಕ್ಷ ರೂಪಾಯಿ ಒಂದ್ ಎಕರೆ ನಾವು ಕೊಡಾಕ್ ಒಪ್ಪಿಗೆ ಅದೇವ ಅಂತ ಹೇಳ್ಕಾರ MK ಗುಳಿಯೊಳಗ ಮೀಟಿಂಗ್ ಮಾಡಿದಾಗ ಹೇಳಿದ್ರು, ನಮ್ದು ಒಪ್ಪಿಗೆ ಎಲ್ಲ ಯಾಕಂತ ಕೋಟಿ ಗಂಟ್ಲೆ ಆಸ್ತಿ ಐತದು, ಒಂದ್ ಕ್ವಾರ್ಟರ್ ಹೊಲ ಹೋತು. ಮತ್ತ ವಿಧಾನಸೌಧದಂತ್ರ ನಿಯರ್ ಈ ಹುಲಿಕಟ್ಟಿ ಅನ್ನೋದು ಏನೈತಿರಲ್ಲ 10 ಕಿಲೋಮೀಟರ್ ಬೈ ಇಯರ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಐತ್ರಿ. ಇವತ್ತು ನಮ್ದು ಬಾಗೇವಾಡಿ ಪಟ್ಟಣ ಪಂಚಾಯತಿ, ಹುಲಿಕಟ್ಟಿ ಇದ್ದೊಳಗ ಪಟ್ಟಣ ಪಂಚಾಯತಿ. ಹುಲಿಕಟ್ಟಿ ಅಂದ್ರೆ ಬೇರೆ ತಿಳ್ಕೊಂಡ್ಯಾರ ಅವರು, ಬಾಗೇವಾಡಿ ಅಂದ್ರೆ ಬೇರೆ ತಿಳ್ಕೊಂಡ್ಯಾರ. ಎರಡು ಜಾಯಿಂಟ್ ಅದಾವಂತ. ಅವ್ರು ಇನ್ನು AC ರೂಮ್ ಕುಂತಂತ ಭಂಡಾರಿ ಅನ್ನುವಂತ ಅಧಿಕಾರಿ ಅವ್ ಬೆಂಗಳೂರಿಂದ ಬಂದಿದಾರ. ನಮ್ಮನ್ನ ಮೋಸ ಮಾಡಿಕಾರ ಅವತ್ ಸಿಗ್ನೇಚರ್ ಮಾಡಿಸ್ಕೊಂಡಿದಾರ. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅದಕ್ಕಾಗಿ ಈ ವಿಧಾನಸೌಧಕ್ಕೆ ಏನ್ ಕಿಮ್ಮತ್ ಉಳಿತ್ರಿ? ಇದು ವಿಧಾನಸೌಧ ಬಡ್ಡಿಯಾಗ 10 ಕಿಲೋಮೀಟರ್ 35 ಲಕ್ಷ ಮಾಡ್ತಾರಂದ್ರ ವಿಧಾನಸೌಧಕ್ಕೆ ಏನ್ ಕಿಮ್ಮತ್ ಉಳಿತು? ನಮ್ದು ಪಂಚಾಯತಿ ಇದನ್ನ ಮೇಲ್ದರ್ಜೆಗೆ ಯಾಕೆ ಏರ್ಸ್ಬೇಕಾಯ್ತು? ಪಟ್ಟಣ ಪಂಚಾಯತಿ ಯಾಕೆ ಮಾಡ್ಬೇಕಾಯ್ತು? ಹೆಂಗಿದ್ದು ಹಂಗ ಇರ್ತದ್ದು. ಕರ್ನ ಸುಡ್ರ ಸರ್. ಇದಕ್ಕ ಭಂಡಾರಿ ಅವರ DC ಆಫೀಸ್ಗೆ 8ನೇ ತಾರೀಕು ಏನ್ ಬರ್ತಾರ, ಅಲ್ಲಿ ಬಂದಾಗನೇ ಇದು ಬಗೆಹರಿತೈತಿ. ಇಲ್ಲಿಲ್ಲ ಅಟ್ಟೋ ತನಕ ಭಂಡಾರಿ ಬರೋ ತನಕ ನಾವು ಬಿಡೋರಲ್ಲ. ಯಾಕಂತಂದ್ರೆ ನಮ್ಗೆ ಮೋಸ ಹೆಂಗ್ ಮಾಡಿರು. ಮತ್ತಿದ್ರೊಳಗ ಇನ್ನೂ ಒಂದು ತಪ್ಪು ಮಾಡ್ಯಾರ್ರಿ ಅವರು ಅಧಿಕಾರಿಗಳು. ನಾವು ಶಾಲಿ ಕಲಿಲ್ಲ ಅವರು. ಇಲ್ಲಿ ಹೇಳ್ತಾರೆ ಕೇಳ್ರಿ. ತಡ್ರಿ, ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಅಂತೇಕರ್ ಕೊಟ್ಟಾರ ನಮಗ. ಹುಲಿಕಟ್ಟಿ ಅವರಿಗೆ ಹುಲಿಕಟ್ಟಿ ಎರಡು, ಒಂದು ಕಿತ್ತೂರು ಹುಲಿಕಟ್ಟಿ ಐತಿ, ಒಂದು ಬೆಳಗಾವಿ ಹುಲಿಕಟ್ಟಿ ಐತಿ. ನಾವು ಕಿತ್ತೂರು ಇದು ನಾವು ಬೆಳಗಾವಿ ತಾಲೂಕು ಹುಲಿಕಟ್ಟಿ. ಇದು ನಮ್ಮ ನಾಯಕ ಕಿತ್ತೂರು ತಾಲೂಕು ಹುಲಿಕಟ್ಟಿ ನಾನು ತೋತಾರ್ರಿ. ಇಲ್ಲ, ಇವರು ಶಾಲಿ ಕಲ್ತವ್ರು ತಪ್ಪು ಮಾಡೋದ. ನಾವು ಮಾಡಿದ ತಪ್ಪು ಇನ್ನೂ ನಡಿತೈತ್ರಿ. ಇವ್ರ ಹೆಂಗ್ ತಪ್ಪು ಮಾಡಿದ್ರು? ಕಿತ್ತೂರು ಹುಲಿಕಟ್ಟಿ ಮಾಡಿದಾರ. ಮತ್ 35 ಲಕ್ಷಕ್ಕ ಪೊಲೀಸ್ ಪಾರ್ಟಿ ಒಳಗೆ ನಾವು ಇಲ್ಲ ಅಂತ ಅಂದ್ಕೊಳ್ಳಿ, ರೈತರು ನಾನು ಬಡದಾರು ಇದನ್ ಮಾಡಾರಂತ ಪೊಲೀಸ್ ಪಾರ್ಟಿ ಒಳಗೆ ತೋನ್ಕಾರ ಓಡಾದ್ರು ಇವರು. ಭಂಡಾರಿ ಅನ್ನುವಂತ ಅಧಿಕಾರಿ ಬಂದವ್ರು. ಪೊಲೀಸ್ ಪ್ರೊಡಕ್ಷನ್ ತೋನ ಹಾಡ್ಲ ಮಂಜಪ್ಪ ಅವತ್ತ. ಮತ್ತೆ ಸೈ ತೋಣಿಗೆ ನಮ್ಮನ್ನ ಬಹುಶಃ ಅಟ್ಯಾಚ್ ಮಾಡಿಕಾರ ಹಚ್ಚಿ ಮೋಸ ಮಾಡಿರ್ಬೇಕ್ರಿ ನಾವು. ಫಸ್ಟ್ ಮೇಲೆ ಮೀಟಿಂಗ್ ಬಂದಿರ ಅನ್ನೋ ಸೈ ಮಾಡಿದ್ರೆ ಅದನ್ನ ತೋಣಿ ಏನ್ರ ಹಚ್ಕಾರ ಈಗ ಮೋಸ ಮಾಡಿರ್ಬೇಕು ನಮ್ಮನ್ನ. ಇದಕ್ಕೆಲ್ಲ ನಾವು ಒಪ್ಪುವಂತ ಇದು ಅಲ್ಲ. ಇವ್ರಿಗೆ ಕೇಳಿ ಕಾಗದ ಪತ್ರ ಒಂದು ನಾವು ಕೊಡುದಿಲ್ಲ. ಹೋಗಿರುವಾದ ಹೋರಾಟ ಮಾಡಿರ್ತು, ಅವ್ರು ಬರಬೇಕು. ಇವೆಲ್ಲ ಕ್ಯಾನ್ಸಲ್ ಆಗಬೇಕು. ನಿಮ್ಮ ಹೆಸರು? ನಾನು ಬಸವರಾಜ್ ಕಡಿಮನಿ ಅಂತ ಹೇಳಿ. ಈಗ ಬೆಳಗಾವಿ ಕಿತ್ತೂರು ಧಾರವಾಡ ಲೈನ್ ಮಾರ್ಗ ಏನ್ ಹೋಗಾಕತೈತಲ್ರಿ, ಈ ಲೈನ್ ಮಾರ್ಗ ಹೋಗೋದ್ರಿಂದ ರೈತರಿಗೆ ಬಹಳ ಅನ್ಯಾಯ ಆಗ್ತೈತಿ. ಅನ್ಯಾಯ ಆಗೋದೊಂದ ಅಲ್ದ
ಅವ್ರಿಗೆ ಒಂದು ಕುಟುಂಬಕ್ಕೆ ಒಂದು ನೌಕರಿಯರ ಕೊಡ್ಬೇಕು ಒಂದು, ಇಲ್ಲ ರೇಟ್ ಹೆಚ್ಚು ಮಾಡ್ಬೇಕು ಒಂದು. ಬಿಡದಿ ಮತ್ತು ರಾಮನಗರ 2,75,00,000 ಇವತ್ತು ಒಂದು ಎಕರೆ ಕೊಡಕತ್ತಾರು. ಬೆಂಗಳೂರು ರಾಜಧಾನಿ ಬಿಟ್ರೆ ಎರಡನೇ ರಾಜಧಾನಿ ಬೆಳಗಾವಿ ಐತಿ. ಬೆಳಗಾವಿ ಇರೋದ್ರೆ ಬೆಳಗಾವಿ ಸುವರ್ಣಸೌಧದಿಂದ ನಮ್ಮ ಊರ 8 ಕಿಲೋಮೀಟರ್ ಐತಿ. 8 ಕಿಲೋಮೀಟರ್ದಲ್ಲಿ ನಮ್ಮ ಒಂದು ಎಕರೆ ಕಿಮ್ಮತ್ ಇವತ್ತ ನಮ್ಮ ಅಕ್ಕಪಕ್ಕದ ಹೊಲಗಳನ್ನ 4 ಕೋಟಿ 4.5 ಕೋಟಿ ಒಂದು ಎಕರೆ ಮಾರಕತ್ತಾವ. ಅಂತ ಪರಿಸ್ಥಿತಿ ಒಳಗೆ ಇವರು 45 ಲಕ್ಷ ರೂಪಾಯಿ ಕೊಡ್ತಾರಂದ್ರ ಇದು ಬಹಳ ಅನ್ಯಾಯ ಆಗ್ತೈತಿ. ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು, ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದನ್ನೆಲ್ಲ ಒಂದು ರೈತರ ಅವರ ಒಂದು ಪರಿಸ್ಥಿತಿಯನ್ನು ನೋಡಿ ಕೆಲಸ ಇದನ್ನ ಹೆಚ್ಚಿಗೆ ಪರಿಹಾರ ಕೊಡ್ಬೇಕಂತ ಹೇಳಿ ನಾ ಕೇಳ್ಕೊತೇನೆ. ಅಧಿಕಾರಿಗಳು ಎಷ್ಟು ನೋಡ್ರಿ ಏನೋ ಅಲ್ಲ ಡಿಗ್ರಿ ಡಬಲ್ ಡಿಗ್ರಿ ಆ ರೀತಿ ಮಾಡಿರ್ತಾರಂತೆ. ಅವ್ರಿಗೆ ಏನಾರು ಅಲ್ಪ ಸ್ವಲ್ಪ ಕನಿಷ್ಠ ಜ್ಞಾನ ಐತೇನೋ. ಇವ್ರದ್ದು ನೋಡಿ ಯಾವ ರೀತಿ ದಿಕ್ ತಪ್ಪಿಸ್ತಾರೆ, ಮತ್ತೆ ಯಾವ ರೀತಿ ಅವರು ಎಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳು. ಯಾರೋ ಭಂಡಾರಿ ಅಂತೆ ಪುಣ್ಯಾತ್ಮ, ಏನ್ ಕಾಪಿ ಗಿಪಿ ಹೊಡೆದಿದ್ನೋ ಗೊತ್ತಿಲ್ಲ, ಅಥವಾ ಎಣ್ಣೆ ಗಿಣ್ಣೆ ಹೊಡೆದ್ ಬಂದ್ಬಿಟ್ಟು ಅವತ್ತು ಮೀಟಿಂಗ್ ಮಾಡೋನೋ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ನೋಡಿ ಇವ್ರದ್ದು ಮೂಲತಃ ಬೆಳಗಾವಿ ತಾಲೂಕಿನ ಹುಲಿಕಟ್ಟಿ, ಆದ್ರೆ ಇವ್ನು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇವ್ರಿಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಅಂತ ಕೊಟ್ಟವನೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕನಿಷ್ಠ ಜ್ಞಾನ ಇದೆ, ಯಾವ ರೀತಿ ನಿರ್ಲಕ್ಷ್ಯ ಇದೆ ಅಂತ ಹೇಳ್ಬಿಟ್ಟು. ನೋಡ್ರಿ ಜಿಲ್ಲಾಧಿಕಾರಿಗಳೇ, ನಿಮ್ ಟ್ವಿಟ್ ಸಹ ಮಾಡ್ತೀನಿ. ಈ ರೀತಿ ನಿರ್ಲಕ್ಷ್ಯ ಇದ್ರೆ ನಿಜವಾಗೂ ಆ ರೈತರುಗಳಿಗೆ ಯಾವ ರೀತಿ ಸವಲತ್ತು ತಲುಪ್ತದೆ ಅನ್ನೋದೇ ನಂಗೆ ಅನುಮಾನ ಆಗಿದೆ. ಕಿತ್ತೂರಿಂದ ಬಂದವರು ಪ್ರಕಾಶ್ ಬಿಮ್ರಾಣಿ ಅಂತ ಹೇಳಿ. ಓಕೆ, ಅಲ್ಲಿಂದ ನಮ್ದು 1 ಎಕರೆ ಜಮೀನ್ ಹೋಗೈತಿ. ಓಕೆ, ಈಗ ನೋಡ್ ಧಾರವಾಡ ಜಿಲ್ಲಾದಾಗ 1 ರೇಟ್, ಕಿತ್ತೂರಾಗ 1 ರೇಟ್, ಬಾಗೇವಾಡ್ಯಾಗ 1 ರೇಟ್, ಬೆಳಗಾವ್ ಸೈಡ್ 1 ರೇಟ್. ಈ ನಮೂನಿ ಅನ್ಯಾಯ ಯಾಕೆ ಮಾಡ್ತಾರ್ರಿ ಅವರು? ಈಗ ಬಿಡದಿ ಒಳಗ್ ನೋಡಿದ್ರ 3 ಕೋಟಿ ರೂಪಾಯಿ ಮಟ್ಟ ಕೊಡಕತ್ತಾರ ಅವ್ರ ನ್ಯಾಯದಾಗ ಅವ್ರ ಇನ್ನ ಹೆಚ್ಚ ಮಾಡಿದ್ರು ಮಾಡ್ಬೋದು ಅವ್ರ. ನಾವೇನ್ ಬೇಕಾದ್ರೂ ಬರ್ತೇವನ್ರಿ ಇಲ್ಲಿ. ನಾವು ರೈತರನ್ನ ನಮ್ದು ಭೂಮಿ ಹೋಗತ್ತೆ, ನಮಗೂ ಸಂಕಟ ಇರ್ತದ ಅನ್ನೋದು ಅವ್ರಿಗೂ ಒಂದ್ ಸ್ವಲ್ಪ ಅವರು ಬೇಕಲ್ರಿ. ಅವರು ಎಲ್ಲಾ ರೈತರ ಮಕ್ಕಳು ಇರ್ತಾರ್ರಿ ಅನ್ನೋದೊಂದ್ ಸ್ವಲ್ಪ ಬೇಕಲ್ರಿ. ಇದನ್ನೆಲ್ಲಾ ವಿಚಾರ ಮಾಡಿ ನಮಗ್ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾವು DC ಅವ್ರನ್ನ ಕೇಳ್ಕೊತೇವ್. ರಾಜ್ ಕುಲಕರ್ಣಿ ಅಂತ ಹುಲಿಕಟ್ಟಿಯಿಂದ ಬಂದಿದ್ದೀನಿ. ಈಗ ಈ ಒಂದು ಹೊಸ ಮಾರ್ಗ, ರೈಲು ಹೊಸ ಮಾರ್ಗದ ಏನೊಂದು ಅನ್ಯಾಯ ಆಗಿದಲ್ರಿ, ಈ ಅನ್ಯಾಯ ತಡಿಬೇಕು ನಾವು. ಯಾಕಂತಂದ್ರ ಈಗ ಏನಾಗಿದೆ, ನಮ್ಗ ಹಿಂದೆ ಒಮ್ಮೆ ಮೇದೊಳಗ ಹೋದ ವರ್ಷ MK ಒಳಗ ಮೀಟಿಂಗ್ ತಗೊಂಡಿದ್ದಾರೆ ನಮ್ಗ. ಆ ಮೀಟಿಂಗ್ ಒಳಗ ನಾವು ಅಟೆಂಡೆನ್ಸ್ ಅಂತ ಸಹಿ ಮಾಡ್ಯಾವ ನಾವು ಬರೀ, ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ ನಾವು ಅವ್ರಿಗೆ. ಒಪ್ಪಿಗೆ ಕೊಟ್ಟಿವಿ ಅಂತ ಹೇಳ್ಕೊಂಡು ಸರ್ಕಾರ ಈಗ ನಮ್ಗೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರಿ. ಈ ನೋಟಿಸ್ ಒಳಗೆ ಏನೋ ಒಂದ್ ದರ ಏನು ನಿಗದಿಪಡಿಸಲ್ಲ. ಈ ದರಕ್ಕೆ ನಾವು ನಮ್ದು ಒಪ್ಪಿಗೆ ಇಲ್ಲ. ಅದಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ ನಾವು ಇಲ್ಲಿ. ನಾವು ಯಾವುದೇ ಇರಲಿ ಅದು ನಮ್ಮ ರೈತರ ಸಮಸ್ಯೆಗೆ ಎಲ್ಲರೂ ಅದಕ್ಕೆ ಸ್ಪಂದನೆ ಕೊಡ್ಬೇಕು. ಮತ್ತೆ ಇದನ್ನ ನಾವು ಬಿಡುವುದಿಲ್ಲ. ನಮ್ಮ ಈ ರೈತರಿಗೆ ಎಲ್ಲರಿಗೂ ಸಿಗುವಂತ ಯಾವಾಗ ನಮ್ಮ ಮನಸ್ಸಿಗೆ ನಾವು ಹೇಳಿದಷ್ಟು ದರ ಸಿಗ್ತದಲ್ಲ ಅಲ್ಲಿ ತನಕ ನಾವು ನಿರಂತರ ಹೋರಾಟ ಮಾಡ್ತೇವೆ. ಯಾಕಂತಂದ್ರೆ ಈಗ ನಾವು ಹೇಳ್ತೀವಿ, ನಾವು ಏನಂತ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಅಂತ ಹೇಳ್ತೇವೆ ನಾವು. ಆದ್ರೆ ನಮ್ಗೆ ರೈತರಿಗೆ ಯಾರಿಗೂ ಕಿಮ್ಮತ್ತನೇ ಇಲ್ಲ, ಯಾವ್ದಕ್ಕೂ ಕಿಮ್ಮತ್ತಿಲ್ಲ. ಈಗ ನಮ್ಮ ಭೂಮಿ ನಾವು ಎಷ್ಟೇ ಇರ್ಲಿ ಏನೇ ಇರ್ಲಿ ನಾವು ಅದ್ರೊಳಗೆ ಜೀವನ ಮಾಡ್ತಿದ್ವಿ. ಈಗ ಹೋತಪ್ಪ ಅಂತಂದ್ರ ಈಗ ಸಾಕಷ್ಟು ಕಮರ್ಷಿಯಲ್ ಲ್ಯಾಂಡ್ ಅವು ಇವೆಲ್ಲ ಸಾಕಷ್ಟು ದರ ಆಗಿದ್ರಿ. ಈಗ ಅದ್ರ ಪ್ರಕಾರ ಇದನ್ನ ನಿಗದಿ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೇನೆ. ಅಂತ ಹಿರೇಬಾಗೇವಾಡಿ ಹೇಳಿ. ಇದು ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆಗೆ ನಮ್ಮ ರೈತರ ಭೂಮಿ ಹೋದಂತ ಹೊಲಗಳಿಗೆ ಯೋಗ್ಯ ದರವನ್ನ ಅವರು ಕೊಟ್ಟೇ ಇಲ್ಲ. ಮತ್ತು ನಮಗ ನೋಟಿಸ್ ಕೊಟ್ಟಲ್ಲಿ ನೋಟಿಸ್ ಒಳಗ ನಿಮ್ದು ರೈತರ ಜೊತೆ ಒಪ್ಪಂದ ಆಗಿದೆ ಅಂತ ನೋಟಿಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ನಾವು MK ಹುಳಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಅವರು ಮೀಟಿಂಗ್ ಕರೆದಾಗ ನಾವು ಹೋಗಿದ್ವು. ಆ ಟೈಮಲ್ಲಿ ರೇಟ್ ಅನ್ನ ನಿಗದಿ ಅವರು ಮಾಡಿರ್ಕಿಲ್ಲ. ಆ ಸಂದರ್ಭದಲ್ಲಿ ಎಲ್ಲಾ ರೈತರ ಸಹಿಗಳನ್ನ ಮಾಡಿಸಿಕೊಂಡ್ರು ಅವರು. ಯಾಕಂದ್ರೆ ಇದು ಯಾಕಂತ ನಾವು ಪ್ರಶ್ನೆ ಮಾಡಿದ್ರೆ ಇದು ಅಟೆಂಡೆನ್ಸ್, ಇದಕ್ಕೇನ್ ಸಂಬಂಧ ಇಲ್ಲ ಅಂತ ಸುಳ್ಳು ಭರವಸೆ ಹೇಳಿದ್ರು ಅವರು. ಆಮೇಲೆ ಅದೇ ಪ್ರೂವ್ ಮಾಡಿಕೊಂಡವ್ರ ನಮ್ಮ ಜೊತೆ ರೈತರ ಜೊತೆ 35 ಲಕ್ಷ ಉಳಿದ ಗ್ರಾಮಗಳಿಗೆ ಹಿರೇಬಾಗೇವಾಡಿಗೆ 45 ಲಕ್ಷ ಅಂತ ಒಪ್ಪಂದ ಆಗಿದೆ ಅಂತ ನಮ್ಗೆ ನೋಟಿಸ್ ಕಳಿಸಿ 500 ರೂಪಾಯಿ ಬಾಂಡ್ ಮೇಲೆ ಅವ್ರು ಏನು ಬರ್ಕೋತಾರ ಅನ್ನೋದು ಗೊತ್ತಿಲ್ಲ. ಅದನ್ನ ನೋಟ್ರಿ ಮಾಡಿಗೆ ಕೊಡಂತ ಹೇಳ್ತಾ ಇದ್ದಾರೆ. ಮತ್ತೆ 20 ಡಾಕ್ಯುಮೆಂಟ್ಸ್ ಕೇಳಿದಾರೆ ಅವರು. 20 ಡಾಕ್ಯುಮೆಂಟ್ಸ್ ಒಬ್ಬ ಎಜುಕೇಟೆಡ್ ಇರುವಂತ ವ್ಯಕ್ತಿ ಕೂಡಿಸ್ಬೇಕಾದ್ರೆ 1 ತಿಂಗಳ ಟೈಮ್ ತಗೋತಾ ಇದೆ. ಇನ್ನ ವೃದ್ಧರು ಹೆಣ್ಮಕ್ಳ ಹೆಸರಲ್ಲಿ ಆಸ್ತಿಗಳಿದಾವು, ಹೊಲಗಳಿದಾವು. ಅವ್ರು ತಗೋಬೇಕಾದ್ರೆ ಅವ್ರ ಪರಿಸ್ಥಿತಿ ಏನಾಗ್ತೈತಿ ಅನ್ನೋದು ಅದನ್ನ ಮಾಡುವಂತ ಜನರಿಗೆ ಗೊತ್ತು. ಈಗ DC ಅವರು 8 ತಾರೀಕಿಗೆ ಒಂದು ಮೀಟಿಂಗ್ ಅನ್ನು ಕರೆದಿದ್ದಾರೆ. ನಾಳೆ ಬುಧವಾರ 8 ತಾರೀಕಿಗೆ 11 ಗಂಟೆಗೆ. ಆ ಮೀಟಿಂಗ್ ನಲ್ಲಿ ನಮ್ಮ ಕಿತ್ತೂರು, ಧಾರವಾಡ ಮತ್ತು ಬೆಳಗಾವಿ ಎಲ್ಲಾ ರೈತರಿಗೆ ಬೆಂಗಳೂರು ಮಾದರಿಯ, ರಾಮನಗರದ ಬಿಡದಿಯ ಮಾದರಿಯ ಒಂದು ಪರಿಹಾರ ಕೊಟ್ರೆ ನಾವು ಭೂಮಿ ಕೊಡಕ್ಕ ಎಲ್ಲ ತಯಾರಿದ್ದೇವೆ. ಒಂದು ವೇಳೆ ಅವರು ಕೊಡದೇ ಇದ್ರೆ ನಮ್ಮ ಹೋರಾಟ ಶತಸಿದ್ಧ ನಾವು ಮಾಡ್ಲಿಕ್ಕೆ ಎಲ್ಲರೂ ನಮ್ಮ ಈ ಭಾಗದ ರೈತರು ಎಲ್ಲರೂ ಎದೆ ತಟ್ಟಿ ನಿಂತಿದಾರು.
ನಮ್ಮ ಹೋರಾಟ ಶತಸಿದ್ಧ ಆಗೇ ಆಗೋದು. DC ಅವರು ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಯೋಗ್ಯ ಬೆಲೆಯನ್ನ ಕೊಡುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಂತ ಈ ಎಲ್ಲಾ ಕಿತ್ತೂರಿನ ಹಾಗೂ ಧಾರವಾಡ ಹಾಗೂ ಬೆಳಗಾವಿ ಭಾಗದ ರೈತರ ಪರವಾಗಿ ನಾನು ಕಳಕಳಿಯನ್ನ ಮಾಡ್ಕೊತಾ ಇದ್ದೇನೆ. ಬೆಳಗಾವಿ ಯೋಜನೆಗೆ ಯಾಕೆ ನಿಮ್ಮ ಒಂದ್ ರೀತಿ ವಿರೋಧ ಇದೆಯೋ ಅಥವಾ ಏನು, ಯಾಕೆ? ನಮಗೆ ಸರಿಯಾಗಿ ರೇಟು ಫಿಕ್ಸ್ ಮಾಡುವಲ್ರಿ ನಾವು ಒಂದೇದ್ದು. ಆಮೇಲೆ ನಮಗ ಈಗ ಅವರು ಅಡವಾಗೆ ರೈಲ್ವೆ ಇದನ್ನ ತರ್ಸಕತ್ತಾರ, ನಮಗ ಈಚೆ ಕಡೆ ಭೂಮಿ ಉಳಿತೈತ್ರಿ, ಅದ್ರ ಬಗ್ಗೆನೂ ಅವ್ರು ವಿಚಾರ ಮಾಡುವಲ್ರು. ಆಮೇಲೆ ಮುಂದೆ ಅದಕ್ಕೆ ಬೇಕಾದಂತ ಆಫೀಸರ್ಸ್ಗಳು ಬಂದು ನಮ್ಮ ರೈತರ ಅಂತೇಳಿ ಕಾಂಟ್ಯಾಕ್ಟ್ ಇಲ್ಲ. ಈಗ ಅವರು ನೋಟಿಸ್ ಕಳಿಸಿದಾರ್ರಿ, ಆ ಪ್ರಕಾರ ನಮಗ 20 ಡಾಕ್ಯುಮೆಂಟ್ಸ್ ಕೇಳ್ಯಾರ್ರಿ ಅವ್ರು. ಅವ್ ಡಾಕ್ಯುಮೆಂಟ್ಸ್ ಕೂಡಿಸ್ಬೇಕಾದ್ರೆ ನಮಗ್ ಭಾಳ ದಿವ್ಸ ಹೋಗ್ತೈತಿ, ಹಿಂಗಾಗಿ ಅವು ಸಿಗೋದು ನಮಗ್ ಕಠಿಣ ಅದಾವ. ಆಮೇಲೆ ಕುಲ್ಲಾ ಬಾಂಡ್ ಕೇಳ್ಯಾರ್ರಿ ಅವ್ರು, ಬಾಂಡ್ ಅವರು ಅಪಡೇಟ್ ಮಾಡಿಸ್ಕೊಡಂತ ಹೇಳಿದಾರ್ರಿ ಅವ್ರು ಏನ್ ಬರ್ಕೋತಾರೋ ಏನ್ ಮಾಡ್ತಾರೋ ಅನ್ನೋದು ನಮಗ ಅದರ ಮಾಹಿತಿ ಇಲ್ಲ. ಆಮೇಲೆ ಈಗ ಬೆಂಗಳೂರು ಅಂತಾರ ಬಿಡದಿ, ಆ ಬಿಡದಿಗೆ 280 ಮಾಡ್ಯಾರಿ, 280 ಕೋಟಿ. ನಮಗ ಬೆಳಗಾವ್ ಸೆಕೆಂಡ್ ಐತಿ, ಅದಕ್ಕೆ ನಮಗ ಅದರ ಅರ್ಧಾರ ರೇಟ್ ನಮಗ ಸಿಗಲಿ ಅಂತ ನಮ್ಮ ರೈತರ ಅಭಿಪ್ರಾಯ. ಅಲ್ಲ, ಈಗ ಅಧಿಕಾರಿಗಳು ಏನ್ ಹೇಳ್ತಾವ್ರೆ, ವಿಶೇಷವಾಗಿ ಈಗ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ, ಕೆಲಸಗಳು ಇದ್ ಮಾಡ್ತಾ ಇದಾರೆ, ಎಷ್ಟು ನಿಗದಿ ಮಾಡಿದ್ದಾರೆ? ನಿಗದಿ 45,00,000 ರೂಪಾಯಿದಂತ ನೋಟಿಸ್ ಪ್ರಕಾರ ಎಕರೆಗೆ 45 ಮಾಡ್ಯಾರ್ರಿ ಅವ್ರು. 35 ಲಕ್ಷ ಅಂತ ನೋಟಿಸ್ ಒಂದ್ ಟೌನಲ್ಲಿ 35 ಮಾಡ್ಯಾರ್ರಿ, ಬಾಗೇವಾಡಿ ಲೋಕಲ್ 45 ಮಾಡ್ಯಾರ. ಓಕೆ, ಈಗೇನು ನಿಮ್ದೇನು ಕರೆಕ್ಟ್ ಆಗಿ ಇದ್ ಮಾಡ್ಬೇಕು ಅಂತ, ಇನ್ನ ಹೆಚ್ಚಿನ ಬೆಲೆ ಕೊಡ್ಬೇಕು, ಹೆಚ್ಚಿನ ಬೆಲೆ ಕೊಡಬೇಕು. ಓಕೆ, ಈ ಹೊಸ ಬ್ರಾಡ್ಗೇಜ್ ರೈಲ್ವೆ ಯೋಜನೆಗೆ ಹೊಲಗಳು ಹೋಗಿರ್ತಕ್ಕಂಥ ಎಲ್ಲಾ ರೈತರುಗಳ ಒಂದ್ ರೀತಿ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಭೆಗೆ ನಾನು ಸಹ ಅವರ ಸಭೆಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ, ವಿಶೇಷವಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸಂಸದರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಹೌದು, ಎಲ್ಲ ಒಂದ್ ಕಡೆ ಸಾಕಷ್ಟು ಅನ್ಯಾಯ ಆಗಿದೆ. ಯಾಕಪ್ಪ ಅಂತಂದ್ರೆ, ಓಕೆ ರೈಲ್ವೆ ಯೋಜನೆನೂ ಓಕೆ, ಜನಪರ ಒಳ್ಳೇದಾಗುತ್ತೆ, ಆದರೆ ಅದ್ರ ತಕ್ಕನಾಗಿ ತಲೆತಲಾಂತರಗಳಿಂದ ಒಂದ್ ರೀತಿ ಭೂಮಿನ ಒಂದ್ ರೀತಿ ಅನ್ನದಾತ ಕೃಷಿಕನಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಬೇಕಾಬಿಟ್ಟಿ ಬರೀ 35 ಲಕ್ಷ ನೋಟಿಸ್ ಕೊಟ್ಬಿಟ್ರೆ ಯಾವ ರೀತಿ ನ್ಯಾಯ? ಯಾವ ರೀತಿ ಕಿತ್ತೂರು ಕರ್ನಾಟಕಕ್ಕೆ, ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ತಾರತಮ್ಯ ಆಗುತ್ತೆ ಅನ್ನೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. ಅಲ್ಲಿ ಬಿಡದಿ ಟೌನ್ಶಿಪ್ ಅಲ್ಲಿ ನೀವು ಕೋಟಿಗಟ್ಲೆ ಡಿಸ್ಕಷನ್ ಮಾಡ್ತೀರಾ, ಇಲ್ಲಿ ಬರೀ 50 ಲಕ್ಷ ಸಹ ದಾಟಿಲ್ಲ. ಇದು ತಾರತಮ್ಯ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಸಂಸದರು, ವಿಶೇಷವಾಗಿ ಬೆಳಗಾವಿ ಮತ್ತೆ ನಮ್ಮ ಕಿತ್ತೂರು ಪ್ರತಿನಿಧಿಸತಕ್ಕಂಥ ಕಾಗೇರಿಯವರು ಅಂತೂ ಬಿಡಿ, ಇದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ಆಯ್ತಾ? ಆಕ್ಚುಲಿ ಅವರು ಓಟ್ ಅಂತೂ ಹಾಸ್ಕೊಂಡು ಹೋಗ್ಬಿಟ್ರು. ಇಲ್ಲಿವರೆಗೂ ಸಹ ರೈತರಿಗೆ ಸರಿಯಾದ ನ್ಯಾಯ ದೊರಸ್ಕೊಡೋಣ ಅಂತ ಹೇಳ್ಬಿಟ್ಟು ಕಿಂಚಿತ್ತೂ ಸಹ ತೀರ್ಮಾನ ಮಾಡಿಲ್ಲ. ಆಕ್ಚುಲಿ ಇದು ಮಾಡ್ಬೇಕಾಗಿರ್ತಕ್ಕಂಥದ್ದು, ರೈತರಿಗೆ ನ್ಯಾಯ ದೊರಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಿಜವಾಗೂ ಸಹ ಕೇಂದ್ರ ಸರ್ಕಾರ ಪ್ರತಿನಿಧಿಸಿದ ಸಂಸದರು. ಮೊನ್ನೆ ಸಾಕಷ್ಟು ಜನ ಕೇಳಿದೆ, ಸರ್ ಏನ್ ಮಾಡಿದ್ರಿ ಧಾರವಾಡ ರೈಲ್ವೆ ಯೋಜನೆದು ಅಂತ ಹೇಳ್ಬಿಟ್ಟು. ಎಲ್ಲಾ ಸಂಸದರುಗಳು ಒಂದ್ ರೀತಿ ಅವರು ಜನಪ್ರತಿನಿಧಿ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಂಸದ್ರ ಮೇಲೆ ಎತ್ತಾಕ್ತಾರೆ, ಸಂಸದರುಗಳು ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಕೋಪರೇಟ್ ಮಾಡ್ತಾ ಇಲ್ಲ ಅಂತಾರೆ. ವಿಶೇಷವಾಗಿ ಈಗ ನಾನ್ ಕೇಳೋದು, ಬರೀ 35 ಲಕ್ಷ ನೀವು ನೋಟಿಸ್ ಕೊಟ್ಟಿದ್ದೀರಲ್ಲ, ಇಷ್ಟು ದಾಖಲೆಗಳು ಕೊಡ್ಬೇಕಂತ ಯಾವ ರೀತಿ ಕೊಟ್ರಿ ನೀವು? ಎಲ್ಲ ವಿಶೇಷವಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ, ಅವ್ ಯಾವ ಅಧಿಕಾರಿಗಳು ಎಲ್ಲೋ ಯಾರು ಹೇಳಿಲ್ವಂತೆ ಕೇಳಿಲ್ವಂತೆ, ಅಲ್ಲಿ ಎಲ್ಲೋ ಮೀಟಿಂಗ್ ಮಾಡಿದ್ರಂತೆ, ಸೈನ್ ಹಾಕ್ಸ್ಕೊಂಡ್ರಂತೆ. ಆ ಸೈನ್ ಹಾಕ್ಸ್ಕೊಂಡಿದ್ ಏನ್ ಉದ್ದೇಶ? ಸೈನ್ ಹಾಕ್ಸ್ಕೊಂಡಿದ್ದು ಮೀಟಿಂಗ್ ಅಟೆಂಡ್ ಆಗೋರಿ ಅಂತ ಕೊಟ್ಟಿರ್ತಕ್ಕಂಥ ಉದ್ದೇಶ. ಆದ್ರೆ ಅದನ್ನ ಅಧಿಕಾರಿ ಅವನಿಗೆ ಮಾನ ಮರ್ಯಾದೆ ಏನಾಯ್ತೋ ಗೊತ್ತಿಲ್ಲ, ಅವ್ರೇನ್ ಮಾಡಿದ್ದಾರೆ, ಅದನ್ನೇ ಇವರೆಲ್ಲ ಸಹಮತ ಇದೆ ಅಂತ ಹೇಳ್ಬಿಟ್ಟು ಫೇಕ್ ಒಂದ್ ರೀತಿ ದಾಖಲೆ ಕ್ರಿಯೇಟ್ ಮಾಡಿದಾರಂತೆ. ಈ ರೀತಿ ರೈತರಿಗೆ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಾ? ದಯವಿಟ್ಟು ಜನಪ್ರತಿನಿಧಿಗಳು, ದಯವಿಟ್ಟು ಸಂಸದರು, ಅವತ್ತು ನಾಡೋದೇನು DC ಅವ್ರ ಮೀಟಿಂಗ್ ಆಗುತ್ತಲ್ಲ, ದಯವಿಟ್ಟು ಅವ್ರಿಗೆ ಸೂಕ್ತ ರೈತರ ಸಹಮತಿ ಮೇರೆಗೆ ದಯವಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನು ಬೆಂಬಲ ಬೆಲೆನ ಕೊಡಿ. ವಿಶೇಷವಾಗಿ ಅವರು ಎಷ್ಟು ಕೇಳ್ತಾರೋ ಎಕರೆಗೆ, ಅದನ್ನ ಬಿಟ್ಬಿಟ್ಟು ನೀವು ಈ ರೀತಿ ಕೊಟ್ಬಿಟ್ಟು ಒಂದ್ ರೀತಿ ಇನ್ ಮುಂದೆ ದಬ್ಬಾಳಿಕೆಗಳು ಸ್ಟಾರ್ಟ್ ಆಗ್ತಾವಂತೆ. ಧಮ್ಕಿ ಮೇಲೆ ಇವ್ರ ಮೇಲೆ ಭೂಮಿ ಕಸ್ತಕ್ಕಂಥ ಕೆಲಸ ಆಗ್ತಾರಂತೆ. ಈ ರೀತಿ ಆಗ್ಬಿಟ್ರೆ ರೈತರುಗಳನ್ನ ಯಾವತ್ತು ಅಲ್ಗಾಡ್ಸಕ್ ಆಗಲ್ಲ. ದಯವಿಟ್ಟು ಜನಪ್ರತಿನಿಧಿಗಳು ಮತ್ತೆ ಕೇಂದ್ರ ಸಚಿವರು ಮತ್ತೆ MP ಗಳು ಮತ್ತೆ ಎಲ್ಲರೂ ಸಹ ಮಧ್ಯಪ್ರವೇಶ ಮಾಡ್ಬೇಕು. ಈ ಕಡೆ ಭಾಗದ್ದು ಏನು ಧಾರವಾಡ, ಕಿತ್ತೂರು, ಬೆಳಗಾವಿ ಈ ಒಂದು ರೈಲ್ವೆ ಯೋಜನೆ ಎಲ್ಲೆಲ್ಲಿ ಆದೋಗಿದ್ಯೋ ಅಲ್ಲಿರ್ತಕ್ಕಂಥ ಹೊಲಗಳ ರೈತರು ಬಂದಿದ್ರೆ ಅವ್ರಿಗೆ ಸೂಕ್ತ ನ್ಯಾಯ ದೊರಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ರೈತರ ಪರವಾಗಿ ನಾನು ಸಹ ಅವ್ರಿಗೆ ಬೆಂಬಲ ಕೊಡ್ತೇನೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369